ಇನ್ನು ಮುಂದೆ ಮನೆ ಹತ್ರ ಹಣ ಕೇಳ್ಬೇಕಂತೇನಿಲ್ಲ. ಮೊದಲ ಗ್ಯಾರಂಟಿ ಮಹಿಳೆಯರಿಗೋಸ್ಕರ ಶಕ್ತಿ ಯೋಜನೆ ಇವತ್ತು ಜಾರಿಗೊಂಡಿದೆ. ಎಲ್ಲಿಂದ ಎಲ್ಲಿಗೆ ಸಹ ಹೋಗ್ಬೋದು. ನಮ್ಮಿಂದ ಯುಗಾದಿ ಹಬ್ಬ ಬಂದಾಗೆ ಆಗಲಿ. ಕಾಂಗ್ರೆಸ್ ಸರ್ಕಾರ ಇರೋದೇ ಬಡವರಿಗೋಸ್ಕರ. 50 ರೂಪಾಯಿ 100 ರೂಪಾಯಿ ಬೀಡಿ ಕಟ್ಟಿದ್ರಲ್ಲಿ ಬಸ್ ಚಾರ್ಜ್ ಕೊಟ್ಟು ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ನಮಗೆ ಬಸ್ ಫ್ರೀ ಉಂಟು ಅಂತೇಳಿ ಎಲ್ಲೆಲ್ಲಿ ಸುತ್ತಾಡ್ಲಿಕ್ಕೆ ಹೋಗುದಿಲ್ಲ. ಭಕ್ತಿಗೀತೆಯ ಮೂಲಕ ತೋರಿಸಿಕೊಡ್ತೇವೆ. ಚೆಲುವೆಲ್ಲ ತಾನೆಂದಿತು ಶಕ್ತಿ ಯೋಜನೆಗೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಪ್ರಮುಖ ಗ್ಯಾರಂಟಿಯಾಗಿದ್ದ ರಾಜ್ಯದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನು ಕಲ್ಪಿಸುವಂತಹ ಶಕ್ತಿ ಯೋಜನೆಗೆ ಇವತ್ತು ಚಾಲನೆ ದೊರೆತಿದೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆಯನ್ನು ಕೊಟ್ಟಿದ್ರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಆಯಾ ಕ್ಷೇತ್ರಗಳ ಶಾಸಕರು, ಉಸ್ತುವಾರಿ ಸಚಿವರುಗಳು ಚಾಲನೆಯನ್ನು ಕೊಟ್ಟಿದ್ದಾರೆ. ಸೊ ಇದೀಗ ಪುತ್ತೂರಿನಲ್ಲೂ ಕೂಡ ಚಾಲನೆ ದೊರೆತಿದೆ. ಶಾಸಕ ಅಶೋಕ್ ಕುಮಾರ್ ಇವರು ಈ ಒಂದು ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಸೊ ಈಗ ಮಹಿಳೆಯರು ಉಚಿತವಾಗಿ ಈ ಒಂದು ಸರ್ಕಾರಿ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಈಗ ನಾವು ಬಸ್ನಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಬಹುದು ಇಡೀ ಬಸ್ಸಿನಲ್ಲಿ ಕೂಡ ಮಹಿಳೆಯರಿದ್ದಾರೆ, ಜೊತೆಗೆ ನಾಯಕರು ಕೂಡ ಇದ್ದಾರೆ. ಸೊ ಎಲ್ಲರೂ ಕೂಡ ಜೊತೆಯಾಗಿ ಈ ಒಂದು ಉಚಿತ ಬಸ್ ಯೋಜನೆಯ ಮೊದಲ ಪ್ರಯಾಣವನ್ನು ಇಲ್ಲಿ ಪುತ್ತೂರಿನಲ್ಲಿ ಮಾಡ್ತಾ ಇರುವಂಥದ್ದು. ಹಾಗಿದ್ರೆ ಬಸ್ ಪ್ರಯಾಣ ಮಾಡ್ತಾ ಇರುವಂತಹ ಮಹಿಳೆಯರು ಏನು ಹೇಳ್ತಾ ಇದ್ದಾರೆ, ಎಷ್ಟು ಸಂಭ್ರಮ ಇದೆ, ಏನು ಹೇಳ್ತಾ ಇದ್ದಾರೆ ಎಲ್ಲವನ್ನು ಕೂಡ ಕೇಳೋಣ. ಬನ್ನಿ ಅವರನ್ನು ಮಾತಾಡ್ಸೋಣ. ತುಂಬ ಖುಷಿ ಆಗ್ತಾ ಉಂಟು. ರಾಜ್ಯ ಸರ್ಕಾರದ ಈ ಒಂದು ಮೊದಲ ಗ್ಯಾರಂಟಿ ಮಹಿಳೆಯರಿಗೋಸ್ಕರ ಶಕ್ತಿ ಯೋಜನೆ ಇವತ್ತು ಜಾರಿಗೊಂಡಿದೆ. ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಮಹಿಳೆಯರು ಪ್ರಯಾಣಿಸುವ ಮೂಲಕ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ಮೂಡಿ ಬಂದಿದೆ. ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಗ್ರಾಮಾಂತರದಿಂದ ಪೇಟೆಗೆ ಕೆಲಸಕ್ಕೆ ಉದ್ಯೋಗ ನಿಮಿತ್ತ ಹೋಗೋರು ಇರ್ಬೋದು, ಕೆಲಸಕ್ಕೆ ಹೋಗೋರು ಇರ್ಬೋದು, ಫ್ರೀಯಾಗಿ ಅವರು ಹೋಗಿ ಅವರಿಗೆ ಒಂದು ಉಳಿತಾಯ ಆಗುವಂಥ ಒಂದು ಒಳ್ಳೆಯ ಯೋಜನೆ ಇದಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದು ತುಂಬ ಹೃದಯದ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹೆಲ್ಪ್ ಆಗಿದೆ. ಯಾಕೆಂದ್ರೆ ಒಂದು ಕುಟುಂಬ ನಿರ್ವಹಣೆ ಮಾಡೋದು ಒಂದು ಹೆಣ್ಣು ಒಂದು ಕುಟುಂಬದ ಕಣ್ಣು. ಆದ ಕಾರಣ ಇಡೀ ಮನೆಯ ಜವಾಬ್ದಾರಿಯನ್ನು ಯಾವ ರೀತಿಯಲ್ಲಿ ಹಣವನ್ನು ಉಳಿತಾಯ ಮಾಡ್ಲಿಕ್ಕೆ ಆಗ್ತದೆ ಆ ರೀತಿಯ ಮಹಿಳೆ ಯೋಚನೆ ಮಾಡ್ತಾಳೆ. ಈಗ ಬಸ್ ಒಂದು ತರಕಾರಿ ತರಲಿಕ್ಕೆ ಇರ್ಬೋದು, ಅದು ಉದ್ಯೋಗ ನಿಮಿತ್ತ ಪೇಟೆಗೆ ತುಂಬ ಸರಿ ಅವಳಿಗೆ ಬರ್ಲಿಕ್ಕೆ ಇರ್ತದೆ, ಅದೆಲ್ಲ ಫ್ರೀಯಾಗಿ ಅಷ್ಟು ಹಣ ಅವಳಿಗೆ ಉಳಿತಾಯ ಆಗ್ತದೆ. ಆದ ಕಾರಣ ಕುಟುಂಬದ ಅಭಿವೃದ್ಧಿಗೆ ಅದು ಪೂರಕ ಕೆಲಸ ಆಗ್ತದೆ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಸೊ ಇದು ಮಹಿಳೆಯರಿಗೆ ಉತ್ತಮ ಯೋಜನೆ. ಎಲ್ಲ ಭರವಸೆಗಳು ಈಡೇರ್ತದೆ ಅಂತ ಎಲ್ಲ ಭರವಸೆಯನ್ನು ಈಡೇರಿಸ್ತಾರೆ. ಹೋದ ಸಾರಿ ಕೂಡ 90% ಭರವಸೆಯನ್ನು ಈಡೇರಿಸ್ತಾರೆ. ಈಗಾಗಲೇ 5 ಗ್ಯಾರಂಟಿಗಳಲ್ಲಿ 5 ಕೂಡ ಜಾರಿಗೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ಇದು ಮೊದಲನೆಯದಾಗಿ ಮಹಿಳೆಯರಿಗೋಸ್ಕರ ಶಕ್ತಿ ಯೋಜನೆ ಮೊದಲನೇ ಜಾರಿ ಇವತ್ತು ಐತಿಹಾಸಿಕ ಕಾರ್ಯಕ್ರಮವಾಗಿ ಮೂಡಿ ಬಂದಿದೆ. ಕಾಂಗ್ರೆಸ್ ಪಕ್ಷದ ಶಕ್ತಿ ಯೋಜನೆಗೆ ಸಿದ್ದರಾಮಯ್ಯನವರಿಗೆ, ಡಿಕೆ ಸರ್ ಅವರಿಗೆ, ಅಶೋಕ್ ಕುಮಾರ್ ಅವರಿಗೆ, ನಮ್ಮ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ನಮಸ್ತೆ. ಇವತ್ತು 5 ಗ್ಯಾರಂಟಿ ರಾಜ್ಯ ಸರ್ಕಾರವು ನೀಡಿದಂತಹ 5 ಗ್ಯಾರಂಟಿಗಳಲ್ಲಿ ಮೊದಲನೇ ಗ್ಯಾರಂಟಿಯಾದಂಥ ಶಕ್ತಿ ಯೋಜನೆಯು ಇವತ್ತು ಪ್ರಾರಂಭಗೊಂಡಿದೆ. ಇದರಲ್ಲಿ ರಾಜ್ಯಾದ್ಯಂತ ಮಹಿಳೆಯರಿಗೆ ಒಂದು ಉಚಿತವಾದ ಪ್ರಯಾಣವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲ ಮಹಿಳೆಯರಿಗೂ ಒಂದು ಹಬ್ಬದ ವಾತಾವರಣ ಆಗಿದೆ. ಎಲ್ಲರ ಮಹಿಳೆಯ ಮುಖದಲ್ಲೂ ನಗುವಿನಿಂದ ತುಂಬಿದೆ. ಇದು ಬಡ ಮಹಿಳೆಯರಿಗೆ ಅನೇಕ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡಿರುವಂಥ ಮಹಿಳೆಯರಿಗೆ ಬಹಳ ಉಪಯುಕ್ತ ಯೋಜನೆಯಾಗಿದೆ. ನಿಜವಾಗ್ಲೂ ನಾವು ತುಂಬ ಹೃದಯದಿಂದ ಸಿದ್ದರಾಮಯ್ಯ ಹಾಗೂ DK ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರ ಪರವಾಗಿ, ಎಲ್ಲ ಮಹಿಳೆಯರ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಇದು ಮಹಿಳೆಯರಿಗೆ ಬಸ್ ಫ್ರೀ ಅಂತೇಳಿ ಇದು ತುಂಬ ಉಚಿತವಾಗಿ ಹೋಗ್ಬೋದು ಎಲ್ಲಿಂದ ಎಲ್ಲಿಯವರೆಗೆ ಸಹ. ಸಿದ್ದರಾಮಯ್ಯರಿಗೆ ಜೈ. ನಾವು ಮಾಣಿಯವರು. ನಾವಿಲ್ಲಿ ಕಾಲೇಜಿಗೆ ಬರ್ತೇವೆ. ಇಲ್ಲಿ ನಮಗೆ 22 ರೂಪಾಯಿ ಖರ್ಚಾಗ್ತದೆ. ಡೈಲಿ 22, 50 ರೂಪಾಯಿ ಬೇಕಾಗ್ತದೆ. ನಾನು ಕೂಡ ಇದು ತುಂಬೆಗೆ ಲೈಬ್ರರಿಗೆ ಹೋಗ್ತಾ ಇದ್ದೇನೆ. ನನಗೆ ಕೂಡ ತುಂಬ ಖುಷಿ ಆಯಿತು ಫ್ರೀ ಅಂತ. ಸಿದ್ದರಾಮಯ್ಯಗೆ ಜೈ ಅಷ್ಟೇ. ಇವಾಗ ತುಂಬ ಖುಷಿ ಆಯಿತು. ಖುಷಿ ಆಗ್ತಾ ಉಂಟು. ನಮ್ಮ ಸರ್ಕಾರದಿಂದ 5 ಯೋಜನೆಗಳನ್ನು ನಮ್ಮ ಸಿದ್ದರಾಮಯ್ಯ ಅವರು ಈ ಒಂದು ಯೋಜನೆಯನ್ನು ಈಡೇರಿಸಿದ್ದಾರೆ. ನಮಗೆ ಅಂದರೆ ಜನರಿಗೆ ಉತ್ತರ ಕೊಡಲಿಕ್ಕೆ ನಮಗೆ ಕಷ್ಟ ಆದಿತ್ತು. ಆದರೂ ನಮ್ಮ
ತುಂಬ ನಮಗೆ ಒಂದು ಹೆಲ್ಪ್ ಮಾಡಿದ್ದಾರೆ. ಅಂದರೆ ಉಚಿತ ಬಸ್ಸಲ್ಲಿ ಎಲ್ಲಿಂದ ಎಲ್ಲಿ ತನಕ ಹೋಗಲಿಕ್ಕೆ ನಮಗೆ ಯಾರ ಒಂದು ಇದು ಇಲ್ಲದೆ ನಮಗೆ ಓಡಾಡಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ನಾವು ಸಿಟಿಯೊಳಗೆ ಈಗ ಒಂದು ಎಂಜಾಯ್ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ನಾನು ನಗರಸಭಾ ಮಾಜಿ ಅಧ್ಯಕ್ಷ ಜಯಂತಿ ಬಲ್ನಾಡ್ ಅಂತ. ಖುಷಿ ಆಗ್ತಾ ಉಂಟು. ಮಹಿಳೆಯರಿಗೆ ಫ್ರೀ ಕೊಟ್ಟದ್ದು, ಎಲ್ಲಿಂದ ಎಲ್ಲಿಗೆ ಸಹ ಹೋಗ್ಬೋದು. ಮೊದಲು ತುಂಬ ಖರ್ಚಾಗ್ತದೆ, ಬಸ್ಸಿಗೆ ತುಂಬ ಖರ್ಚಾಗ್ತದೆ ಸರ್. ತುಂಬ ಹ್ಯಾಪಿ. CM ಅಂತ ಸಿದ್ದರಾಮಯ್ಯರಂತೂ ಬರಬೇಕು. ಗ್ಯಾರಂಟಿ ಬರ್ತದೆ. ಎಸ್, ಸ್ವಲ್ಪ ಫ್ರೀ ಆಯಿತು ಅಷ್ಟೇ. ನಮಗೆ ಊರಿಗೆ ಹೋಗುವಾಗ ಒಟ್ಟಿಗೆ ಹೋಗ್ಬೇಕಾದ್ರೆ 400 ರೂಪಾಯಿ ಖರ್ಚಾಗ್ತದೆ. ಈಗ ಸ್ವಲ್ಪ ಹೆಲ್ಪ್ ಆಯಿತು. ನಾವು ಪುತ್ತೂರಿಂದ ಮೂಡಿಬಿದ್ರೆಗೆ ಹೋಗುದು, ಈಗ ಆರಾಮದಲ್ಲಿ ಹೋಗ್ಬೋದು. ಬೇಕಾದಷ್ಟು ಬಸ್ ಉಂಟು. ಈಗ ಸ್ವಲ್ಪ ತುಂಬ ಖುಷಿ ಆಗ್ತಾ ಉಂಟು ನಮಗೆ ಉಚಿತ ಬಸ್ ಪ್ರಯಾಣ ಮಾಡೋದ್ರಲ್ಲಿ. ನಮ್ಮಿಂದ ಯುಗಾದಿ ಹಬ್ಬ ಬಂದಾಗೆ ಆಗಿದೆ ಇವತ್ತಿನ ದಿನ. ತುಂಬ ಖುಷಿ ಆಗ್ತಾ ಉಂಟು. ಹಾಗೆ ಖುಷಿ ಆದರೆ ನನಗೆ ಇಷ್ಟ ತನಕ ಇಂಥ ಒಂದು ಯೋಜನೆ ಬರಲಿಲ್ಲ. ಹಾಗೆ ನಾನು ತಾಲೂಕು ಪಂಚಾಯತ್ KDP ಸದಸ್ಯ ವನಿತಾಚಾರ್ಯ. ಓಡಾಡ್ಬೋದು, ಎಲ್ಲಿಗೂ ಓಡಾಡ್ಬೋದು ಅಂತ ನಮಗೆ ಒಂದು ಖುಷಿ ಉಂಟು. ಇಲ್ಲ, ನಮಗೆ ಪ್ರೈವೇಟ್ ಬಸ್ ಇರೋದು, ನಾವು ಗೌರ್ಮೆಂಟ್ಗೆ ಬರೋದೇ ಪುತ್ತೂರಿಗೆ ಬರಬೇಕು. ಹಾಗೆ ತುಂಬ ಖುಷಿ ಆಗ್ತದೆ. ತುಂಬ ಖುಷಿ ಆಗ್ತಾ ಉಂಟು. ತುಂಬ ಖುಷಿ ಆಗ್ತದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಯಾರು ತುಂಬ ನಿರ್ಲಕ್ಷ್ಯ ಮಾಡೋದು ಬೇಡ. ಕಾಂಗ್ರೆಸ್ ಸರ್ಕಾರ ಇರೋದೇ ಬಡವರಿಗೋಸ್ಕರ. ಇದು ನೋಡಿ, ಮಹಿಳೆಯರಿಗೆ ಇದೊಂದು ಅವಕಾಶ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಅದನ್ನು ಎಲ್ಲರೂ ಉಪಯೋಗ ಮಾಡಬೇಕು. ಯಾರ ಬಗ್ಗೆ ಕೀಳಾಗಿ ನೋಡಬೇಕು ಅಂತ ಇಲ್ಲ, ಆಯಿತಾ? ಇಂಥ ಅವಕಾಶ ಯಾವ ಸರ್ಕಾರ ಮಾಡಿಕೊಟ್ಟಿದೆ ನಮಗೆ ಹೇಳೋದು. ನಾವು ಯಾವತ್ತೂ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿದೆ ಅಂತ. ನಮಗೆ ತುಂಬ ಖುಷಿ ಇವತ್ತು. ಮಹಿಳೆಯರಿಗೆ ಒಂದು ಎಲ್ಲಾದರೂ ಹೋಗಬೇಕಿದ್ರೆ ಗಂಡನಿಗೆ ಉಚಿತವಾಗಿ ಹೋಗೋದು, ಗಂಡನೊಟ್ಟಿಗೆ 50 ರೂಪಾಯಿ ಕೊಡಿ 100 ರೂಪಾಯಿ ಕೊಡಿ ಅಂತ ಕೈ ಚಾಚಬೇಕು ಅಂತ ಇಲ್ಲ. ನಮ್ಮ ಕಾಲಲ್ಲಿ ನಾವು ಹೆಂಗಸರು ನಿಂತು ತೋರಿಸಿದ್ದೇವೆ ಅಂತ ಇವತ್ತು ತುಂಬ ಖುಷಿ. ಹೇಳಿ, ಕಾಂಗ್ರೆಸ್ಗೆ ಜೈ. ಅಂದರೆ ನಾವು ಇಲ್ಲದಿದ್ದರೆ ಮನೆಯವ್ರ ಹತ್ರ ಹಣ ಕೇಳಬೇಕು. ಇನ್ನು ಮುಂದೆ ಮನೆಯವ್ರ ಹತ್ರ ಹಣ ಕೇಳಬೇಕಂತೇನಿಲ್ಲ. ಎಲ್ಲರೂ ಪಾಪದವರಾದರೆ ಎಲ್ಲರೂ ಬಸ್ಸಲ್ಲಿ ಹೋಗ್ಬೋದಲ್ಲ, ಹಾಗೆ ನಮ್ದಷ್ಟೇ ಅಭಿಪ್ರಾಯ. 50 ರೂಪಾಯಿ 100 ರೂಪಾಯಿ ಬೀಡಿ ಕಟ್ಟಿದ್ರಲ್ಲಿ ಬಸ್ ಚಾರ್ಜ್ ಕೊಟ್ಟು ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು ನಮಗೆ. ಈಗ ಇದು ಒಳ್ಳೆ ಅವಕಾಶ ನಮಗೆ. ಸುಬ್ರಹ್ಮಣ್ಯ, ಧರ್ಮಸ್ಥಳ, ಮಂಗಳೂರು, ಎಲ್ಲ ದೇವಸ್ಥಾನಗಳಿಗೆಲ್ಲ, ಕಟೀಲು, ಕೊಳ್ಳೂರು ಈ ಕಡೆ ಎಲ್ಲ ಹೋಗ್ತೇವೆ. ಇನ್ನು ಬ್ಯಾಂಗ್ಳೂರು ಅವಕಾಶ ಹೋಗ್ಬೇಕು ಅಂತಿದ್ರೆ ಬ್ಯಾಂಗ್ಳೂರಿಗೆ ಹೋಗ್ತೇವೆ. ನಾವೇನು AC ಬಸ್ಸಲ್ಲಿ ಓಡಾಡುವವರಲ್ಲ, KSRTCಯಲ್ಲಿ ಹೋಗುವವರು ನಾವು. ಎಲ್ಲ ಕಡೆ ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲ ಕಡೆ ಹೋಗ್ತೇವೆ. ನಾವೇನು ಯಾವುದು ಫ್ಯಾಮಿಲಿ ಹೋಗ್ತೇವೆ. ನಮಗೊಂದು ಫ್ರೀ ಸಿಗ್ತದೆ ಅಲ್ವಾ? ಅವರು ಇರ್ತಾರೆ, ಗಂಡ ಇರ್ತಾರೆ, ಮಕ್ಕಳು ಇರ್ತಾರೆ, ನಾವು ಫ್ರೀಯಾಗಿ ಹೋಗ್ತೇವೆ. ನಾವು ಅವರನ್ನು ಬಿಟ್ಟು ಬಸ್ ಫ್ರೀ ಉಂಟು ಅಂತೇಳಿ ಎಲ್ಲೆಲ್ಲಿ ಸುತ್ತಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗೇನು ಹೋಗ್ತೇವೆ. ದೇವಸ್ಥಾನಕ್ಕೆಲ್ಲ ಹೋಗುವಾಗ ಮಹಿಳೆಯರು ಒಟ್ಟು ಸೇರ್ಕೊಂಡು ಹೋಗ್ತೇವೆ ನಾವು. ಅದು ಖುಷಿ. ಇಲ್ಲದಿದ್ರೆ ನಾವು ಒಬ್ಬೊಬ್ಬರೇ ಹೋಗ್ತಿದ್ದೇವಲ್ಲ. ಈಗ ನೋಡಿ, ಇಷ್ಟು ಜನನೊಂದು ಒಟ್ಟಿಗೆ ಸೇರ್ಕೊಂಡು KSRTC ಬಸ್ ಉಂಟಲ್ಲ, ನಾವು ದೇವಸ್ಥಾನಕ್ಕೆ ಹೋಗಿ ಬರುವ ಅಂತೇಳಿ ಹೊರಡಬೇಕು ಅಂತ ಆಸೆ ಉಂಟು. ಅದು ಹೋಗ್ತೀವಿ ನಾವು. ಇದ್ದೇವೆ ಕಾಂಗ್ರೆಸ್ ಸರ್ಕಾರನ ಕಾಂಗ್ರೆಸ್. ಪುತ್ತೂರು ನಮ್ಮದು MLA ಶಾಸಕರು ಅಶೋಕ್ ರೈ ಅವರು. ಹಾಗೆ ನಾವು ತುಂಬ ಖುಷಿಯಾಗಿದ್ದೇವೆ, ಓಡಾಡ್ತಾ ಇದ್ದೇವೆ. ಸದ್ಯ ಇರಲಿಲ್ಲ, ನಮ್ಮದು ಮಕ್ಕಳಿಗೆಲ್ಲ ಶಾಲೆ ಶುರುವಾಗಿದೆ. ಹಾಗೆ ಎಲ್ಲಿಗೆ ಹೋಗೋ ಕಾರ್ಯಕ್ರಮಗಳೆಲ್ಲ ಯಾವುದು ಇರಲಿಲ್ಲ. ಅಷ್ಟು ನೋಡುವ ಅಷ್ಟೇ. ಅಂದರೆ ಇದು ಬಡವರಿಗಾಗಿ ಎಲ್ಲ ಸಿಕ್ಕಿದ ಉಚಿತಗಳೆಲ್ಲ ಇದೆಯಲ್ಲ, ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ಇನ್ನು ಕೂಡ ಸಿದ್ದರಾಮಯ್ಯವರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಅಷ್ಟೇ. ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಯಾಕೆ ಒಂದು ನಮಗೆ ಇದು ಮಹಿಳೆಯರಿಗೆಲ್ಲ ಬಸ್ ಪಾಸ್ ಎಲ್ಲ ಫ್ರೀ ಉಂಟಲ್ಲ, ಹಾಗೆ ನಮಗೆ ತುಂಬ ಖುಷಿ ಆಯಿತು. ಮುಂಚೆ ಕಡಬ ಬ್ಯಾಂಗ್ಳೂರೆಲ್ಲ ಹೋಗಿದ್ದೇವೆ ನಾವು. ಹೀಗೆ ಹೋದಪ್ಪ, ಹಣ ಕೊಟ್ಟು ಹೋದದ್ದು. ಈಗ ಫ್ರೀ ಅಲ್ಲ, ಹಾಗೆ ತುಂಬ ಖುಷಿ. ತುಂಬ ಖುಷಿ. ಈಗ ನಾನು ಕಡಬಗೆ ಹೋಗುವವಳು. ಅಷ್ಟೊತ್ತಿಗೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ತುಂಬ ಜನ ಇದ್ದಾರೆ, ನಾವು ಹೋಗ್ಲೇ ಇಲ್ಲ. ಹೌದದೇ ತುಂಬ ಖುಷಿ ಆಗ್ತದೆ. ಈ ಒಂದು ಯೋಜನೆ ಎಲ್ಲ ಮಹಿಳೆಯರಿಗೂ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೂ ತುಂಬ ಅನುಕೂಲವಾಗಿದೆ. ಮತ್ತು ಕೆಲಸಕ್ಕೆ ಹೋಗುವವರಿಗೆ ಎಲ್ಲ ತುಂಬ ಉಪಯೋಗ, ತುಂಬ ಖುಷಿ ಆಗ್ತದೆ. ಇನ್ನು ಧರ್ಮಸ್ಥಳ ಎಲ್ಲ ದೇವಸ್ಥಾನಗಳಿಗೆ ಫ್ರೀಯಾಗಿ ಮುಂಚೆ ಹೋಗ್ತಿದ್ದೆವು.
ಮಕ್ಕಳು ಮತ್ತು ಎಲ್ಲರೂ ನಮ್ಮಂಥ ಮಹಿಳೆಯರೆಲ್ಲ ಉಪಯೋಗ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಿದ್ದೇವೆ. ಈಗಾಗಲೇ ತುಂಬ ಕಡೆ ನಾನು ಸುತ್ತಿದ್ದೇನೆ, ಟಿಕೆಟ್ ಮಾಡಿಕೊಂಡೆ, ಇನ್ನೂ ಉಂಟು ದೂರ ದೂರ ಕಡೆ ಹೋಗುವಂಥದ್ದೆಲ್ಲ ಎಲ್ಲ ಖುಷಿ. ತುಂಬ ಖುಷಿ ಆಗ್ತಿದೆ ಸರ್. ಮೊದಲನೇದಾಗಿ ಮಹಿಳೆಯರಿಗೆ ಶಕ್ತಿ ಉಚಿತವಾಗಿ ಪ್ರಯಾಣ ಮಾಡುತ್ತಿದ್ದು ಒಂದು ಕಾನ್ಸೆಪ್ಟ್, ನಮ್ಮ ಪ್ರಮಾಣ ಉಚಿತ ಪ್ರಯಾಣ. ತುಂಬ ಖುಷಿ ಆಗ್ತಿದೆ ಸರ್. ಟಿಕೆಟ್ ಆಗಿದೆ ಸರ್, ಮಹಿಳೆಯರ ಉಚಿತ ಚೀಟಿ. ತುಂಬ ಖುಷಿ ಆಗ್ತಿದೆ ಸರ್. ತುಂಬ ಖುಷಿ ಆಗ್ತಾ ಉಂಟು. ಹೀಗೆ ಇಂಥದ್ದೆಲ್ಲ ಕಾಂಗ್ರೆಸ್ನವರೆಲ್ಲ ಸೌಲಭ್ಯ ಕೊಟ್ಟದ್ದು ಒಳ್ಳೆ ಖುಷಿಯಾಗಿದೆ. ಇನ್ನು ಮುಂದೆ ಹೀಗೆ ಕೊಡ್ತಾ ಇರಲಿ. ಒಂದು ಮಕ್ಕಳಿಗೆ ಸಹ ವಿದ್ಯಾಭ್ಯಾಸದೆಲ್ಲ ಕೊಟ್ಟರೆ ಒಂದು ಇದಾಗ್ತದೆ, ಉಚಿತ ಏನಾದರೂ. ಫುಲ್ಲು ಎಕ್ಸೈಟ್ಮೆಂಟ್ ಆಗ್ತಾ ಉಂಟು. ಈಗ ಹೋಗ್ತಾ ಇದ್ದೇವೆ ನಾವು, ಈಗ 0 ಕಾಣ್ತಾ ಉಂಟು ಇದರಲ್ಲಿ ಅಮೌಂಟು. ಫುಲ್ ಖುಷಿ ಆಗ್ತಾ ಉಂಟು. ನಾನು ಕೂಡ ಹೇಳುವುದಾದ್ರೆ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರದಿಂದ ಬಂದ ಐದು ಕಾರ್ಯಕ್ರಮಗಳು ಇದು ಚೆನ್ನಾಗಿ ಮೂಡಿ ಬಂದಿದೆ. ಈ ಒಂದು ಶಕ್ತಿ ಕಾರ್ಯಕ್ರಮ ಮಹಿಳೆಯರಿಗಾಗಿ ಇದು ಒಂದು ಭಾರಿ ಒಳ್ಳೆಯ ಕಾರ್ಯಕ್ರಮ ಅಂತ ಅನ್ನಿಸ್ತಾ ಉಂಟು. ಅಂದರೆ ಬಡತನದಲ್ಲಿರುವ ಮಹಿಳೆಯರಿಗೆ ಹಳ್ಳಿಯಿಂದ ಪೇಟೆಗೆ ಬರಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇತ್ತು. ಮತ್ತು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡುವವರು, ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡುವಂಥ ಮಹಿಳೆಯರಿಗೆ ಎಲ್ಲರಿಗೂ ಇದು ತುಂಬ ಒಂದು ಉಪಕಾರ ಆದಂಥ ಒಂದು ಕಾರ್ಯಕ್ರಮ ಆಗಿದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ 5 ಗ್ಯಾರಂಟಿಗಳಲ್ಲೊಂದಾದ ಶಕ್ತಿ ಯೋಜನೆಗೆ ಇವತ್ತೇನು ಚಾಲನೆ ಸಿಕ್ಕಿದೆ. ಈ ಒಂದು ಅಮೋಘ ಕಾರ್ಯಕ್ರಮ ಐತಿಹಾಸಿಕವಾಗಿದ್ದು ಎಲ್ಲ ಮಹಿಳೆಯರಿಗೆ ಇದರಿಂದ ತುಂಬ ಉಪಯೋಗವಾಗಲಿದೆ. ಹಳ್ಳಿಯಿಂದ ಪೇಟೆಗೆ ಸಂಚರಿಸುವವರಾಗಲಿ ಅಥವಾ ಶಾಲಾ ಕಾಲೇಜುಗಳಿಗೆ ಹೋಗುವ ಹೆಣ್ಣು ಮಕ್ಕಳಿಗೆ ಇದು ನಿಜವಾಗಿ ಒಂದು ಉಪಯುಕ್ತವಾದ ಕಾರ್ಯಕ್ರಮ ಅಂತ ಹೇಳಲು ಇಚ್ಛಿಸುತ್ತಿದ್ದೇನೆ. ಹಾಗಾಗಿ ಇವತ್ತು ಏಕಕಾಲದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಇಲ್ಲಿ ಪುತ್ತೂರಲ್ಲಿ ಅಶೋಕ್ ಕುಮಾರ್ ರೈ ಅವರು ಏಕಕಾಲದಲ್ಲಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಕೊಟ್ಟಿದ್ದು ಮಹಿಳೆಯರಿಗೆಲ್ಲ ಇದು ತುಂಬ ಸಂತಸ ತಂದಿದೆ. ಇವತ್ತು ನಮಗೆ ಪಂಚ ಯೋಜನೆಯನ್ನು ರಾಜ್ಯ ಸರ್ಕಾರವು ಘೋಷಿಸಿದೆ. ಅದರಲ್ಲಿ ಇವತ್ತು ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಕೊಟ್ಟಿದೆ. ಅದನ್ನು ನಮ್ಮ ಶಾಸಕರಾದ ಅಶೋಕ್ ರೈರವರು ಉದ್ಘಾಟಿಸಿದರು. ಅದರ ಜೊತೆಯಲ್ಲಿ ಎಲ್ಲ ಮಾನ್ಯರು ಮಹಿಳೆಯರು ಎಲ್ಲ ಇದ್ದು ಮಹಿಳೆಯರಿಗೆ ಉನ್ನತವಾದ ಸ್ಥಾನವನ್ನು ಕೊಟ್ಟಿದೆ ನಮ್ಮ ರಾಜ್ಯ ಸರ್ಕಾರ. ಅದರೆಲ್ಲರಲ್ಲಿಯೂ ಪಂಚ ವಿಷಯದಲ್ಲಿ ಇವತ್ತು ಮಹಿಳೆಯರ ಉಚಿತ ಶಕ್ತಿ ಯೋಜನೆಯನ್ನು ನಮಗೆ ಕೊಟ್ಟಿದೆ. ನಮ್ಮಂತಹ ಬಡ ಮಹಿಳೆಯರಿಗೆ ಬಸ್ಸಿನಲ್ಲಿ ಫ್ರೀಯಾಗಿ ಹೋಗುವುದು ಒಂದು ಸಂತೋಷದ ವಿಷಯ. ಎಲ್ಲಿ ಹೋದರೂ 15 ರೂಪಾಯಿ 20 ರೂಪಾಯಿ ಅಲ್ಲದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಧರ್ಮಕ್ಕೆ ನಾವು ಬಸ್ಸಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಕಡೆಗೂ ಸುತ್ತಾಡಬಹುದು. ಇಂತಹ ಅವಕಾಶವನ್ನು ನಾವೆಲ್ಲರೂ ಉಪಯೋಗ ಪಡೆದುಕೊಂಡು ಒಳ್ಳೆಯ ರೀತಿಯಿಂದ ನಡ್ಕೊಳ್ಳಬೇಕೆಂದು ನಮ್ಮ ರಾಜ್ಯ ಸರ್ಕಾರವು ಸೂಚಿಸಿದೆ. ಅದೇ ರೀತಿ ಇವತ್ತು 2,000 ರೂಪಾಯಿಯನ್ನು ಎಲ್ಲರಿಗೂ ಉಚಿತ ಮಹಿಳೆಯರಿಗೆ ಕೊಡ್ತಾರೆ. ಅದೇ ರೀತಿ ಕರೆಂಟ್ ಕೊಡ್ತಾರೆ. ಅದೇ ರೀತಿ ಉಚಿತವಾಗಿ 10 ಕೆಜಿ ಅಕ್ಕಿಯನ್ನು ವಿತರಿಸ್ತಾರೆ. ಉದ್ಯೋಗ ಇಲ್ಲದವರಿಗೂ ಅದನ್ನು ಸಹ ಉಚಿತವಾಗಿ ನೀಡ್ತಾ ಇದ್ದಾರೆ. ಇದು ಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಹಾಗೂ ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಕುಮಾರ್ ಅವರು ಮತ್ತು ಇಲ್ಲಿ ಮಾನ್ಯ ಶಾಸಕರು ಅಶೋಕ್ ರೈ ಅವರು ನಮಗೆಲ್ಲರಿಗೂ ಒಳ್ಳೆಯ ಅವಕಾಶವನ್ನು ಕೊಡ್ತಾರೆ. ಇದನ್ನೆಲ್ಲರೂ ನಾವು ಸದುಪಯೋಗಪಡಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಇರಬೇಕೆಂತೇಳಿ ನಮ್ಮೆಲ್ಲರ ಮನವರಿಕೆ. ಮಹಿಳೆಯರಿಗೆ ನೀಡಿರತಕ್ಕಂತಹ ಉಚಿತ ಬಸ್ ಸೌಲಭ್ಯ ಅತ್ಯುತ್ತಮವಾದಂಥದ್ದು. ಕೆಲವೊಂದು ಬಡ ವರ್ಗದವರಿಗೂ ಹಾಗೂ ಮಧ್ಯಮ ವರ್ಗದವರಿಗೂ ಇಂದಿಗೂ ಕರ್ನಾಟಕ ನಮ್ಮ ರಾಜಧಾನಿಯನ್ನು ನೋಡಲಿಕ್ಕೆ ಕೂಡ ಇದುವರೆಗೆ ಆಗಲಿಲ್ಲ. ಎಷ್ಟೋ ಹೆಣ್ಣು ಮಕ್ಕಳಾಗಿರೋದು ಮತ್ತು ಬಡ ವರ್ಗದಲ್ಲಿರುವಂತಹ ಜನರಿಗಾಗಿರ್ಬೋದು ಈ ಒಂದು ಉಚಿತ ಬಸ್ ಸೌಲಭ್ಯವನ್ನು ಮಾಡಿರುವುದರಿಂದ ಅವರಿಗೆ ಉಚಿತವಾಗಿ ಹೋಗಿ ನಮ್ಮ ರಾಜಧಾನಿಯನ್ನು ನೋಡಿಕೊಂಡು ಬರಲಿಕ್ಕೆ ರಾಜ್ಯದ ವಿಧಾನಸೌಧವಾಗಿರ್ಬೋದು ಇನ್ನಿತರ ಕೆಲವು ಪ್ರಮುಖವಾದ ಸ್ಥಳಗಳನ್ನು ವೀಕ್ಷಣೆ ಮಾಡಲಿಕ್ಕಿರುವಂತಹ ಒಂದು ಅತ್ಯುತ್ತಮವಾದಂತಹ ಅವಕಾಶ ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ಹೆಣ್ಣು ಮಕ್ಕಳಿಗೆ ನಿರುದ್ಯೋಗ ಅಂತ ಹೇಳಿದರೆ ಇತ್ತೀಚೆಗಷ್ಟೇ ಅವರು ಉತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಅವರಿಗೆ ಉದ್ಯೋಗವನ್ನು ಹುಡುಕುವ ಸಲುವಾಗಿ ಅವರಿಗೆ ತಿಂಗಳಿಗೆ 3,000 ರೂಪಾಯಿ ಹಾಗೂ 1,500 ರೂಪಾಯಿಗಳನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ ಸರ್ಕಾರ. ಈ ಒಂದು ಸೌಲಭ್ಯವನ್ನು ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾದಂಥವರು ಅತ್ಯುತ್ತಮ ರೀತಿಯಲ್ಲಿ ಸದುಪಯೋಗವನ್ನು ಪಡಿಸಿಕೊಂಡು ಉದ್ಯೋಗವನ್ನು ಹುಡುಕಿ ಉದ್ಯೋಗಕ್ಕೆ ಸೇರಿ ನಾವು ಒಂದು ಸಮಾಜದ ಪ್ರಜೆ ಹಾಗೂ ನಮಗೆ ಈ ಥರ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎಂಬುದರ ಬಗ್ಗೆ ಅವರಿಗೆ ಮನವರಿಕೆಯಾಗಬೇಕು. ಹಾಗೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಉದ್ಯೋಗಕ್ಕೆ ಹೋಗುವಾಗ ಹಾಗೂ ಹೆಣ್ಣು ಮಕ್ಕಳು ಶಾಲಾ ಕಾಲೇಜಿಗೆ ಹೋಗುವಾಗ ಕೆಲವೊಂದು ಕುಗ್ರಾಮಗಳಿಂದ ಪಟ್ಟಣಗಳಿಗೆ ತೆರಳಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ.
ಅಂಥ ಹೆಣ್ಣು ಮಕ್ಕಳು ಅವರ ವಿದ್ಯಾಭ್ಯಾಸಕ್ಕೆ ಒಂದು ಉಚಿತ ಬಸ್ ಸೌಲಭ್ಯದಿಂದ ತುಂಬ ಅನುಕೂಲವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹೇಗಿರ್ತಲೆಂಬುದನ್ನು ಭಕ್ತಿಗೀತೆಯ ಮೂಲಕ ತೋರಿಸಿಕೊಡ್ತೇವೆ ಮಹಿಳಾ ತಂಡದಿಂದ. ಓ ಚೆಲುವೆಲ್ಲ ತಾನೆಂದಿತು, ಓ ಚೆಲುವೆಲ್ಲ ತಾನೆಂದಿತು, ಹೆಣ್ಣು ವೀಣೆ ಹಿಡಿದು ಶಾರದೆಯ ತಾನೆಂದಿತು, ಓ ಚೆಲುವೆಲ್ಲ ತಾನೆಂದಿತು, ಹೆಣ್ಣು ವೀಣೆ ಹಿಡಿದು ಶಾರದೆಯ ತಾನೆಂದಿತು, ನವಿಲೊಂದು ನಾಟ್ಯದಲ್ಲಿ ತಾನೇ ಮಿಗಿಲೆಂದಿತು, ನವಿಲೊಂದು ನಾಟ್ಯದಲ್ಲಿ ತಾನೇ ಮಿಗಿಲೆಂದಿತು, ಕೆದರುತ್ತಗರಿ ಕುಣಿಯುವೆ ಪರಿ, ಕೆದರುತ್ತಗರಿ ಕುಣಿಯುವೆ ಪರಿ, ಕಣ್ಣಿಗೆ ಸಂಪೆಂತು, ಕಣ್ಣಿಗೆ ಸಂಪೆಂತು, ಓ ಚೆಲುವೆಲ್ಲ ತಾನೆಂದಿತು, ಹೆಣ್ಣು ವೀಣೆ ಹಿಡಿದು ಶಾರದೆ ತಾನೆಂದಿತು, ನವಿಲೊಂದು ನಾಟ್ಯದಲ್ಲಿ ತಾನೇ ಮಿಗಿಲೆಂದಿತು, ನವಿಲೊಂದು ನಾಟ್ಯದಲ್ಲಿ ತಾನೇ ಮಿಗಿಲೆಂದಿತು, ಕೆದರುತ್ತಗರಿ ಕುಣಿಯುವೆ ಪರಿ, ಕಣ್ಣಿಗೆ ಸಂಪೆಂತು, ಚೆಲುವೆಲ್ಲ ಓ ಚೆಲುವೆಲ್ಲ ತಾನೆಂದಿತು, ಹೆಣ್ಣು ವೀಣೆ ಹಿಡಿದು ಶಾರದೆಯ ತಾನೆಂದಿತು. ಅಶೋಕುಮಾರಯ್ಯವರಿಗೆ, ಅಶೋಕುಮಾರಯ್ಯವರಿಗೆ, ಶಿವಕುಮಾರಿಗೆ, ಡಿ ಕೆ ಶಿವಕುಮಾರಿಗೆ, ಸಿದ್ದರಾಮಯ್ಯಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಅಶೋಕುಮಾರಯ್ಯವರಿಗೆ, ಜೈ ಯೋಜನೆಗೆ, ಜೈ ಯೋಜನೆಗೆ, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಮಹಿಳೆಯರಿಗೆ ಜೈ. ನೋಡಿದ್ರಲ್ವ, ಇದು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಮಹಿಳೆಯರು ಹಂಚಿಕೊಂಡ ಸಂತಸ, ಜೊತೆಗೆ ಹೇಳಿರುವಂತಹ ಅಭಿಪ್ರಾಯಗಳು. ಎಲ್ಲರೂ ಕೂಡ ಬಹಳಷ್ಟು ಸಂಭ್ರಮದಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ. ಇನ್ನು ನಾವು ಸರ್ಕಾರಿ ಬಸ್ಗಳಲ್ಲಿ ಎಲ್ಲಿಗೆ ಬೇಕು ಅಲ್ಲಿಗೆ ಫ್ರೀಯಾಗಿ ಓಡಾಡಬಹುದು ಅನ್ನುವಂತಹ ಖುಷಿ ಅವರಲ್ಲಿದೆ ಅನ್ನುವಂಥದ್ದು. ಸುಧಾಕರ್ ಪಡೀಲ್ ಮತ್ತು ಸಮದ್ ಗುರಿಯ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸರ್ ನಾ ಬಸ್ AVG English Medium School located in Alapura, Krishnanagara, Bannuru, Putturu. Highlights:
patriotism-centric education with Bharatiya values. Located in municipality area, a blend of urban and rural atmosphere, informing the kids' progress to the parents on daily basis. Fine English environment in the classrooms, effective communication with the parents, easy access to the school management. Just 3.5 kilometers from Puturu towards Uppinangadi. Personal attention to each kid. Admission open for 2023-24. AVG English Medium School, an unit of AVG Educational and Charitable Trust, Alampuda, Krishnanagara, Bannuru, Putturu. Contact 7338085983 94484 85983.